ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವಿಲೇಜ್ ಅಕೌಂಟೆಂಟ್ ಆನ್ಲೈನ್ ಅಪ್ಲಿಕೇಶನ್ ದಿನಾಂಕವನ್ನು ಮತ್ತೆ ಮುಂದೂಡಲಾಗಿದೆ. 4ನೇ ತಾರೀಕಿಗೆ ಅದು ಓಪನ್ ಆಗಬೇಕಾಗಿತ್ತು. ಸೊ ಅದನ್ನು ಮತ್ತೆ ದಿನಾಂಕವನ್ನು ಮುಂದೂಡಲಾಗಿದೆ. ಭಾಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ವಿ, ಆನ್ಲೈನ್ ಲಿಂಕ್ ಓಪನ್ ಆಗುತ್ತೆ ಅಂತ. KE ವೆಬ್ಸೈಟ್ನಲ್ಲಿ 1000 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು 4ನೇ ತಾರೀಕು ಓಪನ್ ಆಗಬೇಕಾಗಿತ್ತು. ಓಪನ್ ಆಗಿಲ್ಲ, ತಾಂತ್ರಿಕ ಸಮಸ್ಯೆಗಳಿಂದ ಅದನ್ನು ಪೆಂಡಿಂಗ್ ಇತ್ತು. ಸೊ ಇವಾಗ ಅದನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಇಲ್ಲಿ ನೋಡ್ತಾ ಇದ್ದೀರಾ, KE ವೆಬ್ಸೈಟ್ನಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಂದೂಡಿಕೆ ಅಂತ ಕೊಟ್ಟಿದ್ದಾರೆ. ವೆಬ್ಸೈಟ್ನಲ್ಲಿ ಲಿಂಕ್ ಓಪನ್ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಇವಾಗ ಪ್ರೆಸ್ ನೋಟ್ ಮಾಡಿ ಕಳಿಸಿದ್ದಾರೆ. ಆ್ಯಕ್ಚುಲಿ ಇದು 4ನೇ ತಾರೀಕಿಗೆ ಓಪನ್ ಆಗಬೇಕಾಗಿತ್ತು. ಇಲ್ಲಿ ಕೊಟ್ಟಿದ್ದಾರೆ 4/3/2024 ಓಪನ್ ಆಗಬೇಕಾಗಿತ್ತು. ತಾಂತ್ರಿಕ ಸಮಸ್ಯೆಯಿಂದ ಅದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಹೊಸ ಅಪ್ಡೇಟಲ್ಲಿ ತಿಳಿಸಿದ್ದಾರೆ. ಭಾಳಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರು, ವಿಲೇಜ್ ಅಕೌಂಟೆಂಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತೋರಿಸಿ ಅಂತ. ಸೊ ಇವಾಗ ಅದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಯಾವುದೇ ದಿನಾಂಕವನ್ನು ಅವರು ಮೆನ್ಷನ್ ಮಾಡಿಲ್ಲ, ಇದೇ ಒಂದು ದಿನಾಂಕಕ್ಕೆ ಓಪನ್ ಮಾಡ್ತೀವಿ ಅಂತ. ಸೊ ಒಂದು ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ದಿನಾಂಕವನ್ನು ಮುಂದೂಡಲಾಗಿದೆ ಅಂತ ತಿಳಿಸಿದ್ದಾರೆ. ನಾನು ಕೂಡ ವೇಟ್ ಮಾಡ್ತಾ ಇದ್ದೆ. ಈ ಒಂದು ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ನಿಮಗೆ ತಿಳಿಸಿಕೊಡ್ಬೇಕಂತ ವೇಟ್ ಮಾಡ್ತಾಯಿದ್ದೆ. ಬಟ್ ಅದು ಡೇಟು ಮತ್ತೆ ಮುಂದಕ್ಕೆ ಹೋಗಿದೆ. ಸೊ ಯಾವಾಗ ಅವೈಲೇಬಲ್ ಆಗುತ್ತೆ ಆವಾಗ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಸೊ ಇನ್ನಷ್ಟು ದಿನ ನೀವು ವೆಯ್ಟ್ ಮಾಡಲೇಬೇಕು. ಯಾರೆಲ್ಲ ಹಾಕ್ಬೇಕು ಅಂದ್ಕೊಂಡಿದ್ರೆ ಇನ್ನಷ್ಟು ದಿನ ವೆಯ್ಟ್ ಮಾಡಿ. ಅವೈಲೇಬಲ್ ಆದಾಗ ನಾನೇ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ. ಅದನ್ನು ನೋಡಿಕೊಂಡು ನಿಮ್ಮ ಒಂದು ಮೊಬೈಲ್ನಲ್ಲೇ ಕಂಪ್ಯೂಟರ್ನಲ್ಲೇ ನೀವು ಅಪ್ಲೈ ಮಾಡಿ ಹಾಕ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಂದು ಡೇಟು ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.